ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, 2026ರಿಂದ DMLT ಕೋರ್ಸ್, ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ಫುಲ್ ಪಾಪ್ಯುಲರ್ ಆಗಿರುವಂತಹ ಒಂದು ಕೋರ್ಸ್ ಯಾವುದಪ್ಪ ಅಂದ್ರೆ DMLT ಕೋರ್ಸ್. ಆ DMLT ಕೋರ್ಸನ್ನು 2026ರಿಂದ SSLC ಮೇಲೆ ಮತ್ತು ಈ ಒಂದು PUC ಸೈನ್ಸ್ ಮೇಲೆ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ. ಹೌದು ವಿದ್ಯಾರ್ಥಿಗಳು, ಇದು ತುಂಬ ನಮ್ಮ SSLC ಮೇಲೆ ಬರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ದುಃಖದ ವಿಷಯ, ಇನ್ಕ್ಲೂಡಿಂಗ್ ನನಗೆ ಸೇರಿ ಕೂಡ. ಯಾಕಂದರೆ ನಾನು ನಿಮ್ಮ ತುಂಬ ಮಿಸ್ ಮಾಡ್ಕೊತೀನಿ. ಯಾಕಂದರೆ ಪ್ರತಿ ವರ್ಷನೂ ಕೂಡ ನಾನು SSLC ಮೇಲೆ PUC ಸೈನ್ಸ್ ಮೇಲೆ ಡಿಪ್ಲೊಮಾ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ಕೋರ್ಸ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೆ. ಬಟ್ ಈ ವರ್ಷದಿಂದ ಸಂಪೂರ್ಣವಾಗಿ ಕರ್ನಾಟಕಾದ್ಯಂತ ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಕಾಲೇಜುಗಳಾಗಲಿ ಎಲ್ಲ ಒಂದು ಕಾಲೇಜುಗಳಲ್ಲಿ DMLT ಕೋರ್ಸನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಇನ್ನು ಮೇಲಿಂದ ನಿಮಗೆ DMLT ಕೋರ್ಸ್ನ ನೋಡಲಿಕ್ಕೆ ಕರ್ನಾಟಕದಲ್ಲಿ ಸಿಗೋದಿಲ್ಲ. ಆದೇಶ ಕೂಡ ಬಂದ್ಬಿಟ್ಟಿದೆ. ಅದರ ಬಗ್ಗೆ ನಾನು ನಿಮಗೆ ಅದನ್ನು ಕೂಡ ತೋರಿಸ್ತೀನಿ, ಆದೇಶವನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾರು ನಾವು ಈಗ ಗ್ರಾಮೀಣ ವಿದ್ಯಾರ್ಥಿಗಳು, ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು, ಆರ್ಟ್ಸ್ ವಿದ್ಯಾರ್ಥಿಗಳು ಮೆಡಿಕಲ್ ಕೋರ್ಸ್ ಬರಲಿಕ್ಕೆ ಒಂದು ಮಾರ್ಗ ಅಂತ ಇತ್ತು. ಮೆಡಿಕಲ್ ಕೋರ್ಸ್ಗಳಿಗೆ ಬರಲಿಕ್ಕೆ ಅದು ಸ್ಪೆಷಲಿ DMLT ಕೋರ್ಸ್ ತುಂಬ ಪಾಪ್ಯುಲರ್ ಆದಂಥ ಕೋರ್ಸ್ ರೀ. ಅದನ್ನು ಸಂಪೂರ್ಣವಾಗಿ ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟ್ ಎರಡೂ ಕೂಡಿಕೊಂಡು 2026ರಿಂದ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ನೀವು ಟ್ರೈನು ಮಾಡಕ್ಕೆ ಬರೋದಿಲ್ಲ. ಓಕೆ, ಏನು ಆ ಒಂದು ಆದೇಶದಲ್ಲಿದೆ ಅದನ್ನು ಕೂಡ ನಿಮಗೆ ನಾನು ಓದಿಬಿಡ್ತೇನೆ. ನೋಡಿ ಫ್ರೆಂಡ್ಸ್, ನಾನೀಗ ಆಫಿಷಿಯಲ್ ವೆಬ್ಸೈಟಿಗೆ ಬಂದಿದ್ದೇನೆ. ವೆಬ್ಸೈಟಲ್ಲಿ ನೋಡಿದ ಮೇಲೆ ಇದು ಕೆಳಭಾಗದಲ್ಲಿ ನಿಮ್ಗೆ ಕಾಣಿಸುತ್ತೆ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಅಲೈಡ್ ಹೆಲ್ತ್ ಕೇರ್ ಡಿಪ್ಲೊಮಾ, ಅಂದರೆ ಈಗ ಹೆಸರು ಚೇಂಜ್ ಆಗಿದೆ. ಮೊದಲು ಪ್ಯಾರಾಮೆಡಿಕಲ್ ಅಂತಿತ್ತು, ಈಗ ಅಲೈಡ್ ಹೆಲ್ತ್ ಕೇರ್ ಅಂತ ಆಗಿದೆ. ಡಿಪ್ಲೊಮಾ ಕೋರ್ಸ್ಗಳ ಅಧಿಸೂಚನೆ ಮತ್ತು ಪ್ರವೇಶ ಅರ್ಹತಾ ಮಾನದಂಡ ಕುರಿತು ಅಂತ ಒಂದು ಪ್ರಕಟಣೆಯನ್ನು ಇಲ್ಲಿ ಕೊಟ್ಟಿದ್ದಾರೆ, ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇದು 12/3/2026 ಅಂದರೆ ಇದೆ ಹೋದ ತಿಂಗಳು ಬಂದಿರುವಂಥದ್ದು ಆದೇಶ. ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ಇಲ್ಲಿ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಏನು ಅಧಿಸೂಚನೆ ಇದೆ? ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ 1ರ ಪತ್ರದ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ನ್ಯಾಷನಲ್ ಕಮಿಷನ್ ಫಾರ್ ಅಲೈಡ್ ಆ್ಯಂಡ್ ಹೆಲ್ತ್ ಕೇರ್ ಪ್ರೊಫೆಷನಲ್, ನ್ಯೂ ದಿಲ್ಲಿ. ಈ ಉಲ್ಲೇಖ 1ರ ಪ್ರಕಾರ ಏನು ಸೆಂಟ್ರಲ್ ಗೌರ್ಮೆಂಟ್ನವರು ಒಂದು ಆದೇಶ ತೊಗೊಂಬಂದಿದ್ರು, ಅದರ ಪ್ರಕಾರ ಅವರ ಒಂದು ಹೊರಡಿಸಿರುವ ಸುತ್ತಲೆಯ ಪ್ರಕಾರ 1/7/2025ರಲ್ಲಿ ಮುಂದೆ ರಾಜ್ಯದಲ್ಲಿ ಎಲ್ಲ ಸಂಸ್ಥೆಗಳು ತಮ್ಮ ಇಲಾಖೆಯಿಂದ ನಡೆಸುವ ಎಲ್ಲ ರೀತಿಯ ಬಳಕೆಯಲ್ಲಿ ಪ್ಯಾರಾಮೆಡಿಕಲ್ ಶಬ್ದವನ್ನು ಚೇಂಜ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಅಂದರೆ ಪ್ಯಾರಾಮೆಡಿಕಲ್ ಅಂತ ಇದ್ದಿದ್ದನ್ನು ಏನು ಮಾಡಬೇಕು, ಅಲೈಡ್ ಆ್ಯಂಡ್ ಹೆಲ್ತ್ ಕೇರ್ ಮಾಡಬೇಕು ಅಂತ ಒಂದು ಆದೇಶನೂ ಕೂಡ ಇಲ್ಲಿ ಪದ ಬಳಕೆ ಮಾಡಬಾರ್ದು. ಪ್ಯಾರಾಮೆಡಿಕಲ್ ಅಂತ ಬಳಕೆ ಮಾಡಬಾರ್ದು, ಅದಕ್ಕೆ ಅಲೈಡ್ ಆ್ಯಂಡ್ ಹೆಲ್ತ್ ಕೇರ್ ಅಂತ ಮಾಡಬೇಕು ಅಂತ ಒಂದು ಈ ಒಂದು ಪ್ಯಾರಾಗ್ರಾಫ್ಸಲ್ಲಿ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಕೆಳಭಾಗದಲ್ಲಿ ನೋಡಿರಿ, ಇಲ್ಲಿ ನೋಡಿರಿ ಉಲ್ಲೇಖ 2ರಂತೆ 2026-27 ಸಾಲಿನಲ್ಲಿ ಜಾರಿಗೆ ಬರಲಿರುವ ಪ್ರವೇಶ ಅರ್ಹತಾ ಮಾನದಂಡ, ನೆನಪಿಟ್ಕೋರಿ, ಜಾರಿಗೆ ಬರಲಿರುವ ಪ್ರವೇಶ ಅರ್ಹತಾ ಮಾನದಂಡದ ಪ್ರಕಾರ ಕೆಳಕಂಡ 4 ಕೋರ್ಸ್ಗಳು ಮಾತ್ರ, ನೆನಪಿರಲಿ, ಇನ್ನು ಮೇಲಿಂದ ಈ ಒಂದು 4 ಕೋರ್ಸ್ಗಳಿಗೆ ಮಾತ್ರ ನಮ್ಮ ಕರ್ನಾಟಕದಲ್ಲಿ ನೋಡಲಿಕ್ಕೆ ಸಿಗ್ತವೆ. ಅದು ಇದರ ಮೇಲೆ PUC ಸೈನ್ಸ್ ಮೇಲೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಥವಾ ಮೆಥಮೆಟಿಕ್ಸ್ ಮಾಡಿರಬೇಕು. PUC ಸೈನ್ಸ್ ಕಂಪ್ಲೀಟ್ ಆಗಿರಲೇಬೇಕು. ಅಂಥವ್ರುಗಳಿಗೆ ಮಾತ್ರ ಈ 4 ಕೋರ್ಸ್ ಮಾತ್ರ DMLT ತೆಗೆದು ಹಾಕಿದ್ದಾರೆ. ಇನ್ನು ಮೇಲಿಂದ ನಮ್ಮ ಕರ್ನಾಟಕದಲ್ಲಿ ಪ್ಯಾರಾಮೆಡಿಕಲ್ ಅಂತ ಕೋರ್ಸ್ ಬಂದಾಗ OT ಟೆಕ್ನಿಷಿಯನು, ಡಯಾಲಿಸಿಸ್ ಟೆಕ್ನಿಷಿಯನು, ರೇಡಿಯೋಥೆರಪಿ ಮತ್ತು ಹೆಲ್ತ್ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ ಅಂತ 4 ಕೋರ್ಸ್ಗಳು ಇನ್ನು ಮೇಲಿಂದ ಬೋರ್ಡಲ್ಲಿ ಇರ್ತವೆ. ಮತ್ತು ಉಳಿಕಿದ್ದು ಎಲ್ಲಿ ಹೋದು ಸರ್, ಇಲ್ಲಿ ನೋಡಿರಿ, ಮುಂದುವರೆದು ಉಳಿದ ಕೋರ್ಸ್ಗಳಾದ DMLT, DMIT, DHI, ಮೆಡಿಕಲ್ ರೆಕಾರ್ಡ್, ಆಪ್ಥಾಲ್ಮಾಲಜಿ, DDM, DDH, DPT ಕೋರ್ಸ್ಗಳಿಗೆ ಅರ್ಹತಾ ಮಾನದಂಡಗಳ ಬಗ್ಗೆ ನ್ಯಾಷನಲ್ ಕಮಿಷನ್ ಫಾರ್ ಅಲೈಡ್ ಆ್ಯಂಡ್ ಹೆಲ್ತ್ ಕೇರ್ ಪ್ರೊಫೆಷನ್, ನ್ಯೂ ದಿಲ್ಲಿ ಇವರ ಮುಂದಿನ ನಿರ್ದೇಶನದಿಂದ ಕ್ರಮ ವಹಿಸಲಾಗುವುದು. ಇವರ ಪ್ರಕಾರ ನಾವು ಕ್ರಮ ವಹಿಸ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇವರ ಪ್ರಕಾರ ನಾನು ವೆಬ್ಸೈಟಲ್ಲಿ ಕೂಡ ಹೋಗಿ ನೋಡಿದೆ. ಯಾರ ಪ್ರಕಾರ? ನ್ಯಾಷನಲ್ ಕಮಿಷನ್ ಫಾರ್ ಅಲೈಡ್ ಆ್ಯಂಡ್ ಹೆಲ್ತ್ ಕೇರ್ ಪ್ರೊಫೆಷನಲ್ ಪ್ರಕಾರ, ನ್ಯೂ ದಿಲ್ಲಿಯ ಪ್ರಕಾರ ಅವರಲ್ಲಿ ಎಲ್ಲಿಯೂ ಕೂಡ DMLTಯನ್ನು ಬಗ್ಗೆ ಉಲ್ಲೇಖ ಮಾಡಿಲ್ಲ. DMLT ಸಂಪೂರ್ಣವಾಗಿ ಇಡೀ ಇಂಡಿಯಾ ತುಂಬಾ ಬಂದ್ ಮಾಡಿಬಿಟ್ಟಿದ್ದಾರೆ. ಅವರು ಇಡೀ ಇಂಡಿಯಾ ತುಂಬ DMLT ಅನ್ನೋದನ್ನೇ ತೆಗೆದು ಹಾಕಿದ್ದಾರೆ. ಸೊ ಹೀಗಿರಬೇಕಾದ್ರೆ ಇನ್ ಫ್ಯೂಚರಲ್ಲಿ ಕೂಡ ಅವರು DMLT ಕೊಡ್ತಾರೆ, ಎಕ್ಸೆಟ್ ಟೆಕ್ನಿಷಿಯನ್ ಕೊಡ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ಈ ಒಂದು ಹೆಲ್ತ್ ಇನ್ಸ್ಪೆಕ್ಟರ್ ಕೂಡ ಬಂದ್ ಮಾಡಲಾಗಿದೆ. ಸೊ ಟೋಟಲ್ ಆಗಿ ನಾನು ಮಾಹಿತಿ ತೊಗೊಂಡ ಪ್ರಕಾರ 2026ರಲ್ಲಿ SSLC ಮೇಲೆ DMLT ಬಂದ್.